नारायणं गुणैः सर्वैरुदीर्णं दोषवर्जितं गेयं गम्यं गुरुंश्चापि नत्वा सूत्रार्थ उच्यते। ओम असातो ब्रह्मजिज्ञासा ओम चेतनाचेतनजगन्नियन्त्रे अशेषसंविदे नमो नारायणाय च सर्वचक्रादिवन्दिता. ಏನಾಯ್ತೀಗ ರೌರವಾದಿ ನರಕಗಳಿವೆ. ಆದ್ದರಿಂದ ಎಂದೂ ಕೂಡ ನರಕ ತಪ್ಪಿಸೋದಕ್ಕಾಗೋದಿಲ್ಲ. ಇವರಿಗೆ ಒಳ್ಳೇದು ಹೇಗೋ ಅವ್ರಿಗೆ ಕೆಟ್ಟದ್ದು ಹಾಗೇ ಆಗುತ್ತೆ ಅಂತೇಳಿ. ಹೆಚ್ಚು ಸಾಧನೇನ ಅಂದರೆ ಇನ್ನೊಂದಿದೆ. ದೇವರು ನರಕದಲ್ಲಿದ್ದಾನೋ ಇಲ್ಲೋ ಮುಂದಿನ ಪ್ರಶ್ನೆ. ಈಗ ದೇವ್ರು ನರಕದಲ್ಲಿದ್ದಾನೋ ಇಲ್ಲೋ ಎಂಥ ಪ್ರಶ್ನೆ ಕೇಳ್ತಾರೆ. ಇದ್ದಾನೆ ಅಂದರೆ ಅವನ ನರಕಕ್ಕೆ ಹೊಂದಲ್ಲ ದೇವರು ಕೂಡ. ಮತ್ತೆ ನಮ್ಮ ಜೊತೆಗೆ ಅವ್ರು ತಪ್ಪರಿ ಕೊಡ್ತಾನೆ ಬಿಡು ಅಂತ ಹೇಳೋದು. ಇಲ್ಲ ಅಂದರೆ ವ್ಯಾಪ್ತನಲ್ಲ ಗೊತ್ತಾಯ್ತಾ. ಸರ್ವತ್ರ ವ್ಯಾಪ್ತನಲ್ಲ. ಸರ್ವತ್ರ ವ್ಯಾಪ್ತ ಅಂತ ಹೇಗೆ ಉಪಾಸನೆ ಮಾಡೋದು ನಾವೀಗ? ಈ ಸೂಕ್ಷ್ಮ ಪ್ರಶ್ನೆಗಳಿವೆಲ್ಲ. ಮಕ್ಕಳು ಕೇಳಿಬಿಡ್ತಾರೆ ಸಭೆ ಎಷ್ಟೋ ಸರಿ ಪ್ರಶ್ನೆಗಳನ್ನು. ದೇವ್ರು ಇದ್ದಾನೋ ಇಲ್ವ ಅಂತ ಕೇಳಿದ್ರೆ ಏನು ಉತ್ತರ ಕೊಡಬೇಕೀಗ? ಇದ್ದಾನೆ ಅಂತ ಹೇಳಬೇಕಿಲ್ಲ ಅಂತ ಹೇಳಬೇಕು. ಮತ್ತೆ ದುಃಖ ಪಡ್ತಾನಲ್ಲ ದೇವರು, ಅದಕ್ಕೆ ಇಲ್ಲಿ ಅದನ್ನು ಹೇಳಬೇಕು. ಇದೆಲ್ಲ ಯಾಕೆ ಉತ್ತರ ಬಂತು ಕೇಳ ಅಭ್ಯಾಸ ಆಗಿದ್ದಕ್ಕೆ. ಮೊದಲೇ ಅದೇ ಉತ್ತರ ಕೊಡೋಕೆ ಬರೋದಿಲ್ಲ. ಎಲ್ಲ ಈ ಕಾನ್ಸೆಪ್ಟೇ ಅರ್ಥ ಆಗಿರೋದಿಲ್ಲ ಫಸ್ಟ್. ನಚ ಸಹಸ್ಥಾನಾತ್ ಈಶಸ್ಯಾಪಿ ನರಕ ದುಃಖ ಪ್ರಾಪ್ತಿ. ಸಹಸ್ಥಾನ ಅಂದರೆ ಒಟ್ಟಾಗಿರು ಒಂದೇ ಸ್ಥಳದಲ್ಲಿ ಇದ್ದಾಗ ಬಿಸಿಲಲ್ಲಿ ಇಬ್ಬರು ಕೂತ್ರೆ ಇಬ್ಬರಿಗೂ ಸೆಕೆ ಆಗಬೇಕಲ್ಲ, ಆ ಥರ. ಸೊ ಒಂದೇ ದೇಹದಲ್ಲಿ ಇದ್ದಾಗಲೇ ನಾವು ಪ್ರಶ್ನೆ ಮಾಡಿದ್ವಿ. ಅದೇ ಉತ್ತರ ಇದಕ್ಕೆ. ಹಿಂದೆ ನಮ್ಮ ದೇಹದಲ್ಲಿ ಪರಮಾತ್ಮ ಇದ್ದರೆ ನಮಗೆ ದುಃಖ ಆದ ದೇವರು ದುಃಖ ಆಗಬೇಕಲ್ಲ ಅಂತ ಕೇಳಿದ. ಆಗೋದಿಲ್ಲ ಅಂತ ಹೇಳಿ. ಅದೇ ರೀತಿ ನರಕದಲ್ಲಿ ದೇವರು ಇದ್ದಾನೆ ಎಂಬುದು ಸತ್ಯ. ಅದೇನಿಲ್ಲ ದೇವರಿಗೆ ದುಃಖ. ಉದಾಹರಣೆ ಪೊಲೀಸ್ ಹೊಡಿಲಿಕ್ಕೋಸ್ಕರ ಸೆಲ್ ತಾನು ಹೋಗ್ಬಿಡ್ತಾನೆ, ಬಾಗಿಲು ಬೇರೆ ಹಾಕಿಬಿಡ್ತಾನೆ, ಹೊಡೆಯೋಕೆ ಶುರು ಮಾಡ್ತಾನೆ. ಇವನು ಹೊಡಿತಾ ಇದ್ದಾನೆ, ಅವನು ಹೊಡಿಸ್ಕೊತಾ ಇದ್ದಾನೆ. ಅವನ ದುಃಖ ಖೈದಿಯಾಗಿ ದುಃಖ. ಇವನಿಗೆ ಸರಿಯಾಗಿ ಹೊಡಿತಿದ್ರೆ ಭಾರಿ ಖುಷಿ ಇವನಿಗೆ. ಬಾಯಿ ಬಿಡಿಸ್ತೇನೆ ಅವನು ಅಂತೇಳಿ. ಅದಿಬ್ಬರು ಇವನು ಜೈಲರ್ ಅಂತ ಜೈಲಲ್ಲಿ ಅಂತ ಕರೆಯೋದಿಲ್ಲ ಇವನ್ನ. ಜೈಲರ್ ಬೇರೆ, ಜೈಲ್ಡ್ ಬೇರೆ. ಜೈಲಲ್ಲಿ ಇರೋಣಾಗಲಿಲ್ಲ. ಆ ರೀತಿ ನಮ್ಮ ಎದುರು ದೃಷ್ಟಾಂತಗಳಿದೆ, ಗೊತ್ತಾಯ್ತಾ? ಅದರಿಂದ ಏನು ಸಮಸ್ಯೆ. ಒಂದೇ ಕ್ಲಾಸಲ್ಲಿ ಮೇಸ್ಟ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸ್ ಬೆಸ್ಟ್ ಸ್ಟೂಡೆಂಟ್ ಅಂತ ಕೇಳಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ದೇವರು ಇದ್ದಾನೆ, ಎಫೆಕ್ಟ್ ಆಗೋದಿಲ್ಲ. ನಚ ಸಾಧನೇನ ಸಹ ಶ್ರುತೇ ತದ್ವತ್ ಫಲೇಪಿ ಜೀವಸ್ಯ ಸ್ವಾತಂತ್ರ್ಯಂ ಅವಹಿತತ್ವೇನ ಕಾರಣಾಭಾವಾತ್ ಅಭಿಹಿತತ್ವೇನ ಕಾರಣಾಭಾವಾತ್ ಅಥೈತಯೋ ಪಥೋ ಇತ್ಯಸ್ಯ ಚ ಸಾಧನಾರ್ಥತ್ವಾತ್. ಸಾಧನೇನ ಸಹ ಶ್ರುತೇ ತದ್ವತ್ ಫಲೇಪಿ ಜೀವಸ್ಯ ಸ್ವಾತಂತ್ರ್ಯ. ಸಾಧನೆ ಮಾಡಬೇಕು ಅಂತ ಹೇಳಿದ ಮೇಲೆ ಫಲರು ತಗೋಂತ ಅರ್ಥ ಆಯ್ತಲ್ಲ ಅಂತ ಪ್ರಶ್ನೆ ಬರ್ತಾರೆ. ಇಲ್ಲ, ಯಾಕೆ? ಇಲ್ಲಿ ಅವಕಾಶ ಕೊಟ್ಟಾಗ ಅಲ್ಲಿ ಕೊಟ್ಟಿಲ್ಲ. ಫಲ ಕೊಡೋ ಕೆಲಸ ಯಾರ್ದಿದ್ದು? ದೇವರು. ಅಲ್ಲಿ ಎಕ್ಸಾಮ್ ಇದ್ರೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟಿರಲ್ಲ, ಮಾರ್ಕ್ಸ್ ನಾವೇ ಹಾಕ್ಕೊಂಡ್ಬಿಡ್ತೀವಿ ಅಂತ ಹೇಳಬಾರ್ದು. ನೀವು ಏನು ಹೇಳ್ಬೇಕು? ಅದಕ್ಕೆ ಮಾರ್ಕ್ಸ್ ಅವರೇ ಹಾಕಬೇಕು. ಈ ದೃಷ್ಟಿಯಲ್ಲಿ ಹುಷಾರಾಗಿರ್ಬೇಕು. ಕಾರಣಾಭಾವ ಅದು ಇದಕ್ಕೆ ವ್ಯಾಪ್ತಿ ಇಲ್ಲ. ಇದಕ್ಕೆ ಏನು ವ್ಯಾಪ್ತಿ ಇಲ್ಲ? ಸಾಧನೆ ಮಾಡಿದ್ರೆ ಫಲ ತಗೋ ವ್ಯಾಪ್ತಿ ಇಲ್ಲ. ಆ್ಯಕ್ಚುಲಿ ರಿವರ್ಸ್ ಕೇಸ್ ಇರೋದು. ಅದಿಲ್ಲೇ ಇಲ್ಲ. ಅದರಿಂದಾಗಿಯೇ ಆ ರೀತಿ ಪ್ರಶ್ನೆ ಕೇಳಿಕೊಡೋದು. ಇತ್ಯಸ್ಯ ಚ ಸಾಧನಾರ್ಥತ್ವ. ಇದು ನ್ಯಾಯವಿವರಣ ವಿಶಿಷ್ಟ ರೀತಿ ಗ್ರಂಥ ಇದು. ಪ್ರಶ್ನೆ ಉತ್ತರ, ಡೈರೆಕ್ಟ್ ಪ್ರಶ್ನೆ ಉತ್ತರ. ಇಂಥ ಪ್ರಶ್ನೆಗೆ ಉತ್ತರ ಬ್ರಹ್ಮಸ ಬಂದುಬಿಟ್ಟಿದೆ, ಎಕ್ಸ್ಟ್ರಾಕ್ಟ್ ಮಾಡಿ ಹೇಳ್ತಾ ಬರುತ್ತೆ. ಆದರೆ ಅಷ್ಟೆಲ್ಲ ಓದಕ್ಕೆ ಟೈಮ್ ಇಲ್ಲ ಅಂತಾರಲ್ಲ, ಇದು ಹೇಳಿಬಿಟ್ರೆ ಸಾಕು. ನಚ ದುಃಖ ಸಹಸ್ಥಾಯಿತ್ವಾತ್ ಅಂಧೇ ತಮಸ್ಯಪಿ ಸುಖಂ ಈಶಸ್ಯ ಅಪ್ರಿಯತ್ವೇನೇವ ಕಾರಣಾವ. ನಿನ್ನೆ ಬಂದಿತ್ತದು. ಅಂಧಂತ ಮಸ್ತಲ್ಲೂ ಸ್ವಲ್ಪ ಸುಖ ಇರಬಹುದಲ್ಲ ಅಂತ ಪ್ರಶ್ನೆ ಮಾಡಿದ. ಸಂಸಾರ ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ. ಸಂಸಾರ ಕ್ಷಯ ಅಭ್ಯಾಸ ಇದೆ. ಅದು ಸುಖ ಇದೆಯಲ್ಲೋ ಒಂದು ಸ್ಥಿತಿಯಲ್ಲಿ? ಸುಖ ಇದೆಯೋ ಇಲ್ಲೋ? ಈ ಜೈಲಲ್ಲಿ ಇದ್ದಾರೆ, ಗೊತ್ತಾಯ್ತಾ? ಏನು ನಿರ್ವಾಹ ಇಲ್ಲ. ಹಾಸಿಗೆ ಬೇರೆ ಕೊಡಿ, ದಿಂಬು ಒಳ್ಳೇದು ಕೊಡಿ, ಇಲ್ಲ. ಅದರಿಂದ ಏನಿದೆ ಅಂತ ಅರ್ಥ? ಸುಖ ಇದೆ ಅಂತ ಆಯ್ತಲ್ಲ ಅಂತ ಕೇಳಿದರೆ ಇಲ್ಲ ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್ ಇದು. ಯಾಕೆಂದರೆ ಅಲ್ಲಾರು ಸ್ವಲ್ಪ ಸುಖ ಇರುತ್ತಲ್ಲ, ಓಡಿ ಬಿಡಿ. ಇಲ್ಲರೂ ಸ್ವಲ್ಪ ಜಾಸ್ತಿ ಆಯಿತು. ಇದು ಏಕಾಶಿ ಮಾಡೋ ಕಟ್ಟತ್ತು ತಪ್ಪಿಸಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ, ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಏನದು? ಅವನಿಗೆ ಸ್ವಲ್ಪ ಸುಖನೂ ಆಗೋದಿಲ್ಲ. ಯಾತಕ್ಕೆ? ಈಶಸ್ಯ ಅಪ್ರಿಯತ್ವೇನೈವ ಕಾರಣಾವ. ದೇವರಿಗೆ ಎಷ್ಟು ಸಿಟ್ಟಿದೆ ಅಂತ ಕೇಳಿದರೆ ಅವ್ರು ಸುಖ ಆಗಬಾರದು ಅಂತಿದೆ. ಆದ್ದರಿಂದ ಆಗೋ ಚಾನ್ಸ್ ಇಲ್ಲ. ಇಲ್ಲಿ ಹಾಗಿಲ್ಲ. ಇಲ್ಲಿ ಹಾಗಿಲ್ಲ. ಅಷ್ಟೊಂದು ಬರಲಿಕ್ಕೆ ಹಿಡಿದಾಗ ಏನೂ ಇಲ್ಲ. ವ್ಯಾಲ್ಯೂ ಮಾಡಬೇಕಾದ್ರೆ ಅಕೌಂಟ್ ಆಗುತ್ತೆ. ವ್ಯಾಲ್ಯೂ ಮಾಡೋ ಸ್ಥಿತಿಯಲ್ಲಿ ಗೊತ್ತಾಗೋದ್ರಿಂದ ಕೊಡೋದಿಲ್ಲ. ದೇವರಿಗೆ ಶಕ್ತಿ ಇದೆ. ಅಲ್ಲಿಗಿರಲಿ, ನಾಳೆ ಅದ್ರ ಭಾಗ.